ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿಕೆ ಕೇಶವಮೂರ್ತಿ ಅವರ ಜನ್ಮದಿನದ ಕಾರ್ಯಕ್ರಮವು ಗಂಗೊಂಡನಹಳ್ಳಿಯ ಅವರ ನಿವಾಸದ ಹತ್ತಿರ ಆಚರಿಸಿಕೊಂಡರು. ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಕೇಶವಮೂರ್ತಿ ಅವರ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಕೇಶವಮೂರ್ತಿ ಅವರಿಗೆ ಶುಭಾಶಯಗಳನ್ನು ಕೋರಿ ಸಿಹಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ, ನನ್ನ ಜನ್ಮದಿನದ ಕಾರ್ಯಕ್ರಮಕ್ಕೆ ಮುಖಂಡರುಗಳು, ಅಭಿಮಾನಿಗಳು ಆಗಮಿಸಿದ್ದು ಬಹಳ ಸಂತೋಷವಾಗಿದ್ದು, ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಮುಂದಿನ ಚುನಾವಣೆಗಳಲ್ಲಿ ಜವಾಬ್ದಾರಿ ನೀಡಿದರೆ ನಿಭಾಯಿಸುವುದಾಗಿ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧ ಎಂದು ಹೇಳಿದರು. ಪ್ರತಿ ವರ್ಷನೂ ಆಚರಣೆ ಮಾಡ್ತಿದ್ವಿ. ಈ ವರ್ಷ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ಪ್ರೆಷರ್ ಮಾಡಿದ್ರು. ಆಯಿತು, ಎಲ್ಲರ ಇಚ್ಛೆನೇ ನಮ್ಮ ಇಚ್ಛೆ, ಮಾಡ್ರಿ ಅಂತೇಳಿ ನಡೆಸ್ತಾ ಇದ್ವಿ. ಕಾರ್ಯಕ್ರಮಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ನಗರಸಭೆ ಪೌರ ಕಾರ್ಮಿಕರಿಗೆ ಯೂನಿಫಾರ್ಮ್ ಇಶ್ಯೂ ಮಾಡಬೇಕು, ಇಲ್ಲಾಂದರೆ ಜಾಕೆಟ್ ಇಶ್ಯೂ ಮಾಡಬೇಕು ಅಂತ. ಕಾಲಾವಕಾಶ ಏನೋ ತೊಂದರೆ ಆಯಿತು. ಗೌರ್ಮೆಂಟ್ ಸ್ಕೂಲ್ ದಿನ ಮಾಡಿದ್ವಿ, ಆಗಲಿಲ್ಲ, ಯಾಕಂದರೆ ರಜೆ ಇರೋದ್ರಿಂದ. ಸೊ ಹಂಗಾಗಿ ಅಂದ್ಕೊಂಡಿದ್ದ ಮಾಡೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಮುಂದಿನ ದಿನಗಳು ಅದ್ರ ಮಾಡೇ ಮಾಡ್ತೀವಿ ಸರ್. ಆ ಥರದ್ದು ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಚಾನ್ಸ್ ಸಿಕ್ಕಿದ್ರೆ ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಮೋರೆವರ್ ನಮ್ಮ ಶಾಸಕರು ವಿಶ್ವನಾಥ್ ಅವ್ರದ್ದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಮುಂದೆ ಹೋಗೋದು ಖಂಡಿತ. ಪ್ಲಾನಿಂಗ್ ಏನಿಲ್ಲ, ಅದೇ ಹೇಳಿದ್ನಲ್ಲ, ಈಗ ಚಾನ್ಸ್ ಇದ್ದರೆ ಖಂಡಿತ, ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಇವಾಗ ಹೆಂಗೆ ನಾರ್ಮಲ್ ಮನುಷ್ಯನಾಗಿ ಜನಸೇವೆನ ರಾಜಕೀಯದಲ್ಲಿ ಇಲ್ಲದೇನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀವಿ. ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ಭಾಳ ಸಂತೋಷ ಆಗ್ತಾಯಿದೆ. ಅವ್ರುಗಳು ನಮ್ಮ ಮೇಲೆ ಇಟ್ಟಿರೋಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ನಾನು ಇರೋ ತನಕ ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಳ್ಳಲ್ಲ. ನಾನು ಇನ್ನೂ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಹೊರತು ಕಳ್ಕೊಳ್ಳೋಕೆ ಹೋಗಲ್ಲ. ಬರ್ತಡೇ ಬಗ್ಗೆ ನಿಮ್ಮ ಹುಟ್ಟಿದಬ್ಬ ಇವತ್ತು ಏನು ಹೇಳಬೇಕು? ನನ್ನ ಹುಟ್ಟುಹಬ್ಬ ಮಾಡೋದಕ್ಕೆ ನನಗೆ ಭಾಳ ಸಂತೋಷವಾಗಿದೆ. ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ಮುಂದೆ ಏನೇನು ಮಾಡಬೇಕಂತ ಎಲ್ಲ ನಾವು ಅಂದ್ಕೊಂಡಿದ್ದೀವೋ ಅದೆಲ್ಲ ನಾವು ಮಾಡ್ತೀವಿ. ಶುಭಾಶಯ ಕೇಶವಣ್ಣವ್ರಿಗೆ. ಇಷ್ಟು ಜನ ಸೇರಿಸಿ ಒಗ್ಗಟ್ಟಿಂದ ಮಾಡೋರಂದರೆ ನಮ್ಮ ಗವಂಡಳ್ಳಿ ಗ್ರಾಮಕ್ಕೆ ನಂಬರ್ 1 ಅವರು. ಇಷ್ಟು ಜನ ಯುವಕರನ್ನ ಇಟ್ಕೊಂಡವ್ರೆ, ಏಜ್ ಆಗಿರೋರು ಯಾರನ್ನೂ ಇಟ್ಕೊಂಡಿಲ್ಲ. ಅವರು ಬರೀ ಯುವಕರೇ. ಇಷ್ಟು ಜನ ಸಂಪಾದನೆ ಮಾಡೋರಂದರೆ ಗ್ರೇಟರ್. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.